ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದರಿ? ಆರಾಮದರಿ? ಬರ್ರಿ ನಾವು ಆರಾಮದೇವು. ಇವತ್ತು ನಾವು ಪಾಲಕ್ ಬಜ್ಜಿ ಮಾಡೋಣ್ರಿ. ಪಾಲಕ್ ಬಜ್ಜಿ ಮಾಡಕ್ಕೆ ಏನೇನು ಬೇಕಂತ ನೋಡೋಣ್ರಿ. ಒಂದು ಬಟ್ಲು ಆಗೋಷ್ಟು ಕಡಲೆ ಹಿಟ್ಟು ತೊಗೋಬೇಕ್ರಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೋಬೇಕ್ರಿ. ಮತ್ತು ಒಂದು ಆನಿಯನ್ ತೊಗೋಬೇಕ್ರಿ. 1-2 ಮೆಣಸಿನ್ಕಾಯಿ ತೊಗೋಬೇಕ್ರಿ. ಮತ್ತು ಅಜ್ವಾನ್ ತೊಗೋಬೇಕ್ರಿ. ಇದಕ್ಕೆ ಓಂಕಾಳು ಅಂತಾರ್ರಿ. ಮತ್ತು ಒಂದು ಸ್ವಲ್ಪ ಅಡುಗೆ ಸೋಡಾ ತೊಗೋಬೇಕ್ರಿ. ಮತ್ತು ಒಂದು ಸ್ವಲ್ಪ ಉಪ್ಪು ತೊಗೋಬೇಕ್ರಿ. ಈಗ ತೊಗೊಂಡಾದ ಬಳಿಕ ಇವನ್ನೆಲ್ಲ ಸೈಡ್ಗೆ ಇಡೋಣ ರೀ. ಫಸ್ಟ್ ಪಾಲಕ್ ಕಟ್ ಮಾಡ್ಕೊಂಡು ಬರ್ರಿ. ಪಾಲಕ್ ಹೆಂಗೆ ಕಟ್ ಮಾಡೋದನ್ನು ತೋರಿಸ್ತೇನೆ ರೀ ನಮಗೆ. ಪಾಲಕ್ಕನ್ನು ತೊಗೋಬೇಕ್ರಿ. ಹಿಂಗೆ ತೊಗೊಂಡು ಇದೇನು ಕಟ್ ತೊಗೊಂಡಿರ್ತಾರ ಸ್ವಚ್ಛ ಹಿಂಗೆ ಉಪ್ಪು ಹಾಕಿ ತೊಗೊಬೇಕ್ರಿ. ಹಿಂಗೆ ಉದ್ದುದ್ದನ್ನು ಕಟ್ ಮಾಡ್ಕೋಬೇಕ್ರಿ. ಇದನ್ನು ಹೆಚ್ಚು ಕಟ್ ಮಾಡ್ಕೊಂಡ್ರೆ ಇದು ಹಿಡಿ ತೊಗೊಂಡು ಹಿಂಗೆ ಉದ್ದನೇ ಎಲ್ಲ ಕಟ್ ಮಾಡ್ಕೋಬೇಕ್ರಿ. ಎಲ್ಲ ಕಟ್ ಆಗೈತ್ರಿ. ಈಗ ಕಟ್ ಆಗ್ಬೇಕು. ಹಿಟ್ಟು ಹೆಂಗೆ ತಯಾರು ಮಾಡ್ಕೊಳ್ಳೋದನ್ನು ನೋಡೋಣ ಬರ್ರಿ. ಈಗ ಪಾಲಕ್ಕೆಲ್ಲ ಕಟ್ ಆಗೈತ್ರಿ. ಈಗ ಒಂದು ಬೌಲ್ನಾಗ ಹಾಕೊಂಡ್ರೆಲ್ಲ ಹಿಟ್ಟು ಮಿಕ್ಸ್ ಮಾಡ್ಕೊಂಬರ್ರಿ. ಫಸ್ಟ್ ಇಲ್ಲಿ ಏನು ಹಾಕ್ಬೇಕಂದ್ರೆ ಕಡ್ಲೆ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕ್ರಿ. ಕಡ್ಲೆ ಹಿಟ್ಟು ಎಷ್ಟೆಷ್ಟು ಹಿಡಿತೈತೆ ಅಷ್ಟೆಷ್ಟು ರೀ. ಇದ್ರಾಗ ಆಲ್ರೆಡಿ ಆಯಿಲ್ ಇದನ್ನು ನೀರು ಬಾರತ್ತಂದ್ರೆ ಎಷ್ಟೆಷ್ಟು ಹಿಡಿತೈತೆ ಅಷ್ಟೆಷ್ಟು ಹಾಕೋತ ಹೋಗ್ಬೇಕ್ರಿ. ಮತ್ತು ಇದು ಉಳ್ಳಾಗಡ್ಡಿ ಹಾಕಿದ ಆನಿಯನ್ ಎಲ್ಲ ಹಂಗೆ ಇದು ಮಾಡ್ಕೋಬೇಕ್ರಿ. ಓಮಕಾಳು ಎಷ್ಟು ಬೇಕು ನೋಡೋಣ ಅಷ್ಟು ಹಾಕೋರಿ. ಇದು ಅಕ್ಕಿ ಹಿಟ್ಟೈತ್ರಿ, ಇದನ್ನ ಮಿಕ್ಸ್ ಮಾಡ್ಕೊರಿ. ಈಗ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಇದನ್ನೆಲ್ಲನೂ ಒಂದೇ ಇದು ಮಾಡ್ಕೋಬೇಕ್ರಿ. ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ತೊಗೋಬೇಕ್ರಿ. ಇದನ್ನು ನೋಡಿರಿ ಹಿಂಗೆಲ್ಲನೂ ಕಲಿಸ್ಕೋಬೇಕ್ರಿ. ನೋಡಿರಿ ಹಿಂಗೆ ಇದ್ರದನ್ನ ನೀರು ಬಿಡ್ತೈತ್ರಿ. ಹಿಂಗೆಲ್ಲ ಒಂದು ಇದ್ರ ಮಾಡ್ಕೋಬೇಕ್ರಿ. ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕೋ. ಒಂದು ಸ್ವಲ್ಪ ಎಕ್ಸ್ಟ್ರಾ ಬೇಕಾದ್ರೆ ನೀರು ಇದನ್ನು ಮಾಡ್ಕೊಂಡು ಹಿಡಿತ್ರಿ. ಈ ಪೂರ್ಣಂತೂ ಹಿಂಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಫಸ್ಟ್ ಆಯಿಲೂ ಹಾಕೈತ್ರಿ. ಇದ್ರಾಗ ಇದನ್ನು ಹಾಕೈತಿ. ಇನ್ನು 2 ಸಾಮಾನು ಲಾಸ್ಟ್ಗೆ ಹಾಕೋದೈತ್ರಿ. ಅದನ್ನು ಲಾಸ್ಟ್ಗೆ ಹಾಕೋಣ. ಇದೆಲ್ಲನೂ ಹಿಂಗೆ ತಯಾರು ಮಾಡ್ಕೋಬೇಕ್ರಿ. ನೋಡಿ ಇದ್ರಾಗ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಒಂದು ಹನಿ ನೀರು ಆ್ಯಡ್ ಮಾಡ್ಕೊರಿ. ಭಾಳ ಏನು ಬೇಡ್ರಿ, ಒಂದು ಹನಿ ಆಗೋಷ್ಟು. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಪಾಲಕ್ ಆಲ್ರೆಡಿ ಭಾಳ ಇದಕ್ಕೆ ಭಾಳ ಇದನ್ನು ಹಾಕೋದಿಲ್ಲ, ಉಪ್ಪು ಹಾಕೋದಿಲ್ಲ. ಯಾಕಂದ್ರೆ ಇದು ಉಪ್ಪು ಹತ್ತೈತ್ರಿ. ಅದಕ್ಕೆ ಒಂದು ಸ್ವಲ್ಪ ಇದನ್ನು ಕಡಿಮೆ ಹಾಕೋಬೇಕ್ರಿ. ಉಪ್ಪು ಕಡಿಮೆ ಹಾಕೋಬೇಕ್ರಿ. ಅದಕ್ಕೆ ಲಾಸ್ಟಕ್ಕೆ ಇದು ಅಡುಗೆ ಸೋಡಾ ಇದ್ರೆ ಒಂದು ಚಿಣುಕಾಗುವಷ್ಟು ಅಡುಗೆ ಸೋಡಾ ಹಾಕೋಬೇಕ್ರಿ. ಭಾಳ ಹಾಕೋಬೇಡ್ರಿ. ಅಡುಗೆ ಸೋಡಾ ಸ್ಕಿಪ್ ಮಾಡ್ರೂ ನಡೀತೈತೆ. ನೋಡಿರಿ ಹಿಂಗೆ ಈ ಥರ ಟೈಪ್ ರೆಡಿ ಆಗೈತ್ರಿ. ಹಿಟ್ಟು ಆಯ್ತು ರೀ. ಇದನ್ನೇನು ನೆನೆಯಾಕೆ ಇಡ್ಬೇಕು ಅನ್ನೋದು ಏನು ಅವಶ್ಯಕತೆ ಇಲ್ಲರಿ. ಒಂದು 5 ನಿಮಿಷನಾಗ ಆದ್ರೆ ರೆಡಿ ಆಗ್ತೈತೆ ರೀ. ಈ ಕಡೆ ಆಯಿಲ್ ಕಸಾಕಿಡೋಣ. ಇದೆಲ್ಲ ರೆಡಿ ಆಗೈತೆ ರೀ. ಡೋರಿನ ಇದೇ ಟೈಪ್ ಇನ್ನು ಇದಕ್ಕಿಂತ ಹೆಚ್ಚಿದ್ರೆ ಮಾಡಕ್ಕೆ ಹೋಗ್ಬೇಡ್ರಿ. ಚಲೋ ಆಗಂಗಿಲ್ಲ ರೀ. ಇದು ಹಿಟ್ಟು ರೆಡಿ ಆಗೈತೆ ರೀ. ಒಂದು 5 ನಿಮಿಷ ಬಿಡೋಣ್ರಿ. 5 ನಿಮಿಷ ಬಿಟ್ಟು ಆದ ಕೂಡಲೇ ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಕಾದತ್ತೆ ನೋಡೋಣ ಬರ್ರಿ. ಈಗ ನೋಡ್ರಿ ಇದು ಮ್ಯಾಗ ಬರತ್ತೈತ್ರಿ. ಇದು ಎಣ್ಣೆ ಕಾದತ್ರಿ. ಇವು ಒಂದೊಂದೊಂದು ಬಿಟ್ಕೊ. ಇಲ್ಲೇನು ಸೇಪ್ ಬೇಕಂತ ಹಾಗೇನಿಲ್ಲ. ಯಾವ ಸೇಪ್ ಬೇಕಾದ್ರೂ ಹಾಕೋಬೋದು. ಲೋ ಫ್ಲೇಮ್ ಇಟ್ಕೊಂಡು ಕರಿಬೇಕು ರೀ. ಇದನ್ನು ಒಂದೊಂದಾಗಿ ಕರ್ಕೋಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರುತ್ತನ ಕರ್ಕೋಬೇಕು.
ಫ್ಲೇಮ್ ಅಗದಿ ಲೋ ಇಡ್ಬೇಕ್ರಿ, ಇಲ್ಲಿಕಂದ್ರೆ ಒಳಗೆ ಹಸಿ ಹಸಿ ಉಳಿತಾವ್ರಿ. ಇದೇನು ಪಾಲಕ ಮತ್ತು ಇದನ್ನ ಇರ್ತೈತಿ, ಭಾಳ ಬೇಯಾಕಿಂತ ಟೈಮ್ ತೊಗೊಂಡ್ರಿ, ಜಲ್ದಿನೇ ಇದು ಮಾಡ್ತೈತಿ. ಸಣ್ಣ ಉರಿ ಒಳಗೆ ಎಲ್ಲನೂ ಇದು ಮಾಡ್ಕೋಬೇಕು. ನೋಡಿರಿ ಫೈನಲ್ ಆಗಿರಿ ಹಿಂಗೆ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾರೆ. ಹಿಂಗೆ ಗೋಲ್ಡನ್ ಬ್ರೌನ್ ಕಲರ್ ಬರೋತನ ಎಲ್ಲನೂ ಇದು ಮಾಡ್ಕೋಬೇಕ್ರಿ. ಹಿಂಗೆ ಸೌಂಡ್ ಬರತ್ತ ಗೊತ್ತಾಗೈತೆ ನಾನು ಅಷ್ಟು ನಿಮಗೆ ಹೆಂಗೆ ಇದನ್ನಾಗ್ಯಾವತ್ತೇಳಿ. ಇಲ್ಲ ಎರಡನೇ ಬ್ಯಾಚ್ ಹಾಕೋದ್ನಾಗ ಒಂದು ತಪ್ಪು ಮಾಡ್ತೇವೆ ನಾವೆಲ್ಲರೂ, ಜಲ್ದಿನ ಹಾಕಿಬಿಡ್ತೇವೆ ರೀ. ಅದಕ್ಕೆ ಜಲ್ದಿ ಹಾಕೋದು ಒಂದು 2 ನಿಮಿಷ ಎಣ್ಣೆ ಕಾಯ್ಬೇಕು ರೀ. ಎಣ್ಣೆ ಕಾಯೋದಾಗ್ಬೇಕು ಮತ್ತು ಎರಡನೇ ಬ್ಯಾಚ್ ಹಾಕ್ಬೇಕು. ನೋಡ್ರಿ ಮಸ್ತ್ ಕುರುಮ್ 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 ಕುರುಮ ಪಾಲಕ್ ಬಜ್ಜಿ ರೆಡಿ ಆಗ್ಯಾವ್ರಿ. ಇದು ಆನಿಯನ್ ಬಜ್ಜಿ ಇದು ರಿಪ್ಲೇಸ್ಮೆಂಟ್ ಮಾಡ್ತೈತ್ರಿ. ಅಷ್ಟು ಆಯಿಲ್ ಅನ್ನೋದು ಏನೂ ತೊಗೊಂಡಿರಂಗಿಲ್ಲ ರೀ. ನೀವು ಒಮ್ಮೆ ಟ್ರೈ ಮಾಡಿರಿ ಮನ್ಯಾಗ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ